ಪರಿಷತ್ನ ಕಾರ್ಯಕರ್ತರು ಒಂದು ವಿವೇಕಾನಂದ ಜಯಂತಿಯನ್ನ ಮಾಡಬೇಕು. ಆ ವಿವೇಕಾನಂದ ಜಯಂತಿಯ ಮೂಲಕವಾಗಿ ವಿವೇಕಾನಂದರನ್ನ ಸ್ಮರಿಸಿಕೊಳ್ಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಇವತ್ತು ಈ ದೊಡ್ಡ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿದ್ದಾರೆ. ಸ್ನೇಹಿತರೆ, ಭಾರತದ ಸ್ವತಂತ್ರ ಹೋರಾಟದಲ್ಲಿ ಸಾವಿರಾರು ಜನ ಕಾಲೇಜಿನ ಯುವಕ ಯುವತಿಯರ ಪಾತ್ರ ಇರ್ತಕ್ಕಂಥದ್ದು ಇತಿಹಾಸಗಳಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೇವೆ. ಕಾಲೇಜಿನ ಕ್ಯಾಂಪಸ್ ಅಲ್ಲಿ ಕೂತಿರ್ತಕ್ಕಂಥ ಯುವಕ ಯುವತಿಯರು ಭಾರತ ಮಾತೆ ಬ್ರಿಟಿಷರ ಬಂಧನದಿಂದ ಮುಕ್ತಳಾಗಬೇಕು, ಭಾರತ್ ಮಾತಾ ಕಿ ಜೈ ಘೋಷಣೆಗಳು ಮೊಳಗಬೇಕು, ಭಾರತ ಬ್ರಿಟಿಷರ ಕಪಿಮುಷ್ಟಿಯಿಂದ ಹೊರಗಡೆ ಬರಬೇಕು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ನೂರಾರು ಜನ ಕಾಲೇಜಿನ ಕ್ಯಾಂಪಸ್ನ ಯುವಕರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ರು. ಅಂತಹ ವ್ಯಕ್ತಿಗಳಲ್ಲಿ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಸುಭಾಷ್ ಚಂದ್ರ ಬೋಸ್ ಅಂತವರ ಪಟ್ಟಿಯನ್ನ ಮಾಡಿದರೆ ನೂರಾರು ಜನರ ಹೆಸರು ನಮ್ಮ ಕಣ್ಮುಂದೆ ಬರುತ್ತೆ. ಆದ್ರೆ ಭಗತ್ ಸಿಂಗ್ ಅವರೊಂದು ಮಾತನ್ನ ಹೇಳ್ತಾರೆ. ಇವತ್ತು ಭಗತ್ ಸಿಂಗ್ ಅವರನ್ನ ಬ್ರಿಟಿಷ್ ಅಧಿಕಾರಿಗಳು ನೇಣು ಹಾಕುವಂತ ಸಂದರ್ಭದಲ್ಲಿ ಉಲ್ಲೇಖವನ್ನ ಮಾಡ್ತಾರೆ ಭಗತ್ ಸಿಂಗ್ ಅವರು. ಇವತ್ತು ಒಬ್ಬ ಭಗತ್ ಸಿಂಗ್ ಅನ್ನ ನೀವು ನೇಣಿಗೆ ಹಾಕ್ಬೋದು, ಆದ್ರೆ ಭಗತ್ ಸಿಂಗ್ ಭಾರತ ದೇಶದ ಯುವಕರಿಗೆ ಇಲ್ಲಿರ್ತಕ್ಕಂತ ಮನಗಳಲ್ಲಿ ಇವತ್ತು ಸ್ವತಂತ್ರ ಹೋರಾಟದ ಕಿಚ್ಚನ್ನ ಮೊಳಗಿಸಿದ್ದಾರೆ. ಆ ಕಿಚ್ಚನ್ನ ನಿಮಗೆ ಹೋಗ್ಲಾಡಿಸೋದಕ್ಕಾಗೋದಿಲ್ಲ ಅಂತೇಳಿ ಸಾಯುವಂತ ಸಂದರ್ಭದಲ್ಲೂ ಕೂಡ ಒಬ್ಬ ಯುವಕ ಈ ಮಾತನ್ನ ಆಡ್ತಾನೆ. ಇದಕ್ಕೆಲ್ಲದಕ್ಕೂ ಪ್ರೇರಣಾದಾಯಕ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಅಂತಹ ಮಹಾನ್ ವ್ಯಕ್ತಿಯ ವಿಚಾರವನ್ನ ತಿಳಿದುಕೊಳ್ಬೇಕು ಅನ್ನುವಂತ ಕಾರಣಕ್ಕೋಸ್ಕರ ನಾವು ಬಂದಿದ್ದೇವೆ. ವಿವೇಕಾನಂದರ ಬಗ್ಗೆ ಕೂತಿರ್ತಕ್ಕಂತ ಮಂಜುನಾಥ್ ಜುನ್ಗಣ್ ಸರ್ ಅವರು ಬಹಳಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ನಾನು ಒಂದು 4-5 ನಿಮಿಷಗಳಲ್ಲಿ ವಿದ್ಯಾರ್ಥಿ ಪರಿಷತ್ನ ಚಟುವಟಿಕೆಗಳ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದೇನೆ. ಇವತ್ತು ಸ್ವತಂತ್ರ ಹೋರಾಟದ ನಂತರದಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಯುವ ಶಕ್ತಿಗಳಿಗೆ ಒಂದು ದಿಕ್ಕನ್ನ ಕೊಡಬೇಕು, ಭಾರತದಲ್ಲಿ ಇರ್ತಕ್ಕಂಥ ಯುವ ಶಕ್ತಿಗಳನ್ನ ರಾಷ್ಟ್ರದ ಪರ ಕೆಲಸಗಳಿಗೆ ತೊಡಗಿಸ್ಕೊಳ್ಬೇಕು ಅನ್ನುವಂತ ಕಾರಣಕ್ಕೋಸ್ಕರ 1949 ಜುಲೈ 9ರಂದು ವಿದ್ಯಾರ್ಥಿ ಪರಿಷತ್ತು ಸ್ಥಾಪನೆ ಆಯಿತು. 1949 ಜುಲೈ 9ರಂದು ವಿದ್ಯಾರ್ಥಿ ಪರಿಷತ್ತು ಸ್ಥಾಪನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರ ಮಧ್ಯೆ ಪ್ರಾರಂಭವಾಗಿರ್ತಕ್ಕಂಥ ಸಂಘಟನೆ ಕಳೆದ 2024ರ ಸದಸ್ಯತ್ವದ ರಿಪೋರ್ಟ್ ಅನ್ನು ನೋಡಿದಾಗ 5M ಅಂದ್ರೆ 5 ಮೆಂಬರ್ ಇಂದ ಪ್ರಾರಂಭವಾಗಿರ್ತಕ್ಕಂಥ ಸಂಘಟನೆ ಇವತ್ತು 5M ಅಂದ್ರೆ 50 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನ ಒಳಗೊಂಡಿರ್ತಕ್ಕಂಥ ವಿಶ್ವದ ನಂಬರ್ 1 ವಿದ್ಯಾರ್ಥಿ ಸಂಘಟನೆ ಆಗಿ ಇವತ್ತು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಸದಸ್ಯರು ಒಳಗೊಂಡಿರ್ತಕ್ಕಂಥ ಸಂಘಟನೆ ABVP ಆಗಿ ನಮ್ಮೆಲ್ಲರ ಮುಂದೆ ನಿಂತಿದೆ. ಸ್ನೇಹಿತರೆ, ಇವತ್ತು ವಿಶ್ವದ ನಂಬರ್ 1 ವಿದ್ಯಾರ್ಥಿ ಸಂಘಟನೆಯಾಗಿ ABVP ನಮ್ಮ ಜೊತೆ ನಿಲ್ಲೋದಕ್ಕೆ ಹಲವಾರು ರೀತಿಯ ಕಾರ್ಯಕ್ರಮ ಚಟುವಟಿಕೆಗಳನ್ನ ಇವತ್ತು ದೇಶಾದ್ಯಂತ ಮಾಡ್ಕೊಂಡು ಬರ್ತಾ ಇದೆ. ನಮ್ಗೆಲ್ರಿಗೂ ಕೂಡ ಜಮ್ಮು ಕಾಶ್ಮೀರದ ಹೆಸರನ್ನ ಕೇಳಿದ್ದೀವಿ. ಜಮ್ಮು ಕಾಶ್ಮೀರದ ಲಾಲ್ ಚೌಕ್ ನಲ್ಲಿ 1990ರ ದಶಕದಲ್ಲಿ ಬ್ರಿಟಿಷರು ಒಂದು ಸವಾಲನ್ನ ಹಾಕ್ತಾರೆ. ಭಾರತ ದೇಶದ ತಾಯಿ ಎದೆ ಹಾಲನ್ನ ಕುಡಿದಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಭಾರತ ದೇಶದ ಜಮ್ಮು ಕಾಶ್ಮೀರದ ಲಾಲ್ ಚೌಕ್ ಅಲ್ಲಿ ತಿರಂಗ ಧ್ವಜವನ್ನು ಹಾರಿಸಿ ಎನ್ನುವಂತ ಸವಾಲನ್ನ ಹಾಕ್ತಾರೆ. ಆಗಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಪ್ಪಾ ಅಂದ್ರೆ ಜಮ್ಮು ಕಾಶ್ಮೀರದ ಲಾಲ್ ಚೌಕ್ ಅನ್ನುವಂಥದ್ದು ಭಯೋತ್ಪಾದಕ ಪ್ರದೇಶ ಇದೆ, ಆ ಪ್ರದೇಶಕ್ಕೆ ಯಾರು ಕೂಡ ಹೋಗಬಾರ್ದು ಅಂತೇಳಿ ಪ್ರಧಾನಮಂತ್ರಿಗಳು ಹೇಳಿಕೆಯನ್ನು ಕೊಡ್ತಾರೆ. ಆದ್ರೆ ಒಂದು ಜವಾಬ್ದಾರಿಯುತ ವಿದ್ಯಾರ್ಥಿ ಸಂಘಟನೆ ಆಗಿರ್ತಕ್ಕಂಥ ABVPಯ ಕಾರ್ಯಕರ್ತರು ಪ್ರಮುಖ ಯೋಚನೆಯನ್ನ ಮಾಡ್ತಾರೆ. ಜಮ್ಮು ಮತ್ತು ಕಾಶ್ಮೀರ ಭಾರತ ದೇಶದ ಅವಿಭಾಜ್ಯ ಅಂಗ, ಅಲ್ಲಿ ಭಾರತ ದೇಶದ ತಿರಂಗ ಧ್ವಜವನ್ನು ಹಾರಿಸಲೇಬೇಕು ಅಂತೇಳಿ 10,000 ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಚಲೋ ಜಮ್ಮು ಕಾಶ್ಮೀರ ರ್ಯಾಲಿಯ ಮುಖಾಂತರವಾಗಿ ತಿರಂಗ ಧ್ವಜವನ್ನು ಹಾರಿಸಿದಂತ ಸಂಘಟನೆ ಅದು ವಿದ್ಯಾರ್ಥಿ ಪರಿಷತ್ತು. ಇವತ್ತು ಆ ರೀತಿಯ ದೇಶಕ್ಕೆ ಯಾವುದಾದ್ರೂ ಸವಾಲನ್ನ ಹಾಕಿದಾಗ, ದೇಶದ ಪರ ಚಿಂತನೆಗಳು ಬಂದಾಗ ಮೊದಲು ನಿಂತ್ಕೊಂಡು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಸಂಘಟನೆ ABVP ಎಲ್ಲಿ ಭೂಕಂಪ ಆಗುತ್ತೆ, ಎಲ್ಲಿ ಫ್ಲಡ್ ಆಗುತ್ತೆ, ಯಾವ NDRF ತಂಡಗಳ ಮುಂಚೂಣಿಯಲ್ಲಿ ಬಂದು ನಿಂತ್ಕೋತಾವೆ, ಅದೇ ರೀತಿಯಲ್ಲಿ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಆ ದಿಕ್ಕಿನಲ್ಲಿ ಸೇವಾ ಚಟುವಟಿಕೆಗಳನ್ನ ಮಾಡ್ಕೋತಾರೆ. ಸ್ನೇಹಿತರೆ, 3-4 ವರ್ಷಗಳ ಹಿಂದೆ ನಾವ್ಯಾರು ಕೂಡ ನಿರೀಕ್ಷೆ ಮಾಡದೇ ಇರತಕ್ಕಂಥ ಕೋವಿಡ್ ಅನ್ನುವಂತ ಮಹಾಮಾರಿ ಬತ್ತು. ಆ ಕೋವಿಡ್ ಅನ್ನುವಂತ ಸಂದರ್ಭದಲ್ಲಿ ಇಡೀ ದೇಶವೇ ಸ್ತಬ್ಧವಾಗುವಂತ ಸ್ಥಿತಿ ನಿರ್ಮಾಣ ಆಯಿತು. ಆದ್ರೆ 20, 22, 24, 26 ವರ್ಷದ ಯುವ ಸಂಘಟನೆ ಕಾರ್ಯಕರ್ತರಾಗಿರ್ತಕ್ಕಂಥ ABVPಯ ಕಾರ್ಯಕರ್ತರು ಯೋಚನೆಯನ್ನ ಮಾಡಿದ್ರು. ಈ ದೇಶದಲ್ಲಿ ಕೆಲವೊಂದಿಷ್ಟು ಜನ ಬುದ್ಧಿಜೀವಿಗಳು ತನಿಸ್ಕೊಂಡಿದ್ದಾರೆ. ಆ ಬುದ್ಧಿಜೀವಿಗಳು ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಕೂತ್ಕೊಂಡು ಮಾತುಗಳನ್ನ ಹೇಳ್ತಾ ಇದ್ರು. ಏನಪ್ಪಾ ಅಂದ್ರೆ, ಈ ಪ್ರಧಾನಮಂತ್ರಿಗಳು ಹಂಗ್ ಮಾಡಬಾರ್ದಾಗಿತ್ತು, ಈ ಮುಖ್ಯಮಂತ್ರಿ ಹಿಂಗ್ ಮಾಡಬಾರ್ದಾಗಿತ್ತು, ಲಾಕ್ಡೌನ್ ಮಾಡಬಾರ್ದಾಗಿತ್ತು, ಬಡವರು ಏನ್ ಮಾಡ್ಬೇಕು ಅನ್ನುವಂತ ಚರ್ಚೆಗಳಲ್ಲೇ ಕೂತಿದ್ರು. ಆದ್ರೆ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಯೋಚನೆಯನ್ನ ಮಾಡಿದ್ರು. ಇವತ್ತು ದೇಶಕ್ಕೆ ಆಪತ್ತು ಬಂದಿದೆ, ಅನಿವಾರ್ಯತೆ ಇದೆ, ಅಲ್ಲಿ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಸೇವಾ ಚಟುವಟಿಕೆಗಳನ್ನ ಮಾಡಬೇಕು ಅಂತೇಳಿ ಬಿಜಾಪುರದಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಯೋಚನೆಯನ್ನ ಮಾಡಿದ್ರು. ಪಕ್ಕದ ಮಹಾರಾಷ್ಟ್ರದಿಂದ ನೂರಾರು ಜನ ಕೂಲಿ ಕಾರ್ಮಿಕರು ದುಡಿಯೋಕ್ ಬಂದಿದ್ರು. ಆದ್ರೆ ದುಡಿಯೋಸ್ಕೊಳ್ಳುವಂತ ಮಾಲೀಕರು ಅವ್ರಿಗೆ ಊಟಕ್ಕೆ ಕೊಡ್ತಾ ಇರಲಿಲ್ಲ. ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು
ಸಮಾಜದಲ್ಲಿರ್ತಕ್ಕಂಥ ದಾನಿಗಳ ಹತ್ರ ಧಾನ್ಯಗಳನ್ನ ಹಣವನ್ನ ಸಂಗ್ರಹ ಮಾಡಿ 30 ದಿನಗಳ ಕಾಲ ಉಚಿತವಾಗಿರ್ತಕ್ಕಂಥ ಫುಡ್ ಕಿಟ್ ಅನ್ನ ವಿತರಣೆ ಮಾಡುವಂತ ಕೆಲಸವನ್ನ ಬಿಜಾಪುರದ ಎಬಿವಿಪಿಯ ಕಾರ್ಯಕರ್ತರು ಮಾಡಿದ್ರು. ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಯರು ಯೋಚನೆಯನ್ನ ಮಾಡಿದ್ರು, ನಮ್ಮ ಮನೇಲಿ ಖಾಲಿ ಕೂತ್ಕೊಂಡಿದೀವಿ, ನಾವೇನಾದ್ರೂ ಮಾಡಬೇಕು ಅಂತೇಳಿ ಹಳೆ ಬಟ್ಟೆಗಳನ್ನ ತೆಗೆದುಕೊಂಡು ಮಾಸ್ಕ್ ಗಳನ್ನ ಸ್ಟಿಚ್ ಮಾಡಿ ಉಚಿತವಾಗಿ ಮಾಸ್ಕ್ ಗಳನ್ನ ವಿತರಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸ್ಥಳೀಯ ಗ್ರಾಮ ಪಂಚಾಯಿತಿ, ತಾಲೂಕು ಆಡಳಿತ, ಜಿಲ್ಲಾ ಪಂಚಾಯಿತಿಗಳ ಜೊತೆ ಸೇರಿಕೊಂಡು ಟೋಲ್ ಗೇಟ್ ಗಳಲ್ಲಿ ಎಬಿವಿಪಿಯ ಕಾರ್ಯಕರ್ತ ಕೆಲಸ ಮಾಡಿದ್ರು. ಹಲವಾರು ರೀತಿಯ ಸರ್ಕಾರದ ವ್ಯವಸ್ಥೆ ಜೊತೆ ಸೇರಿಸಿಕೊಂಡು ಎಬಿವಿಪಿಯ ಕೆಲಸವನ್ನ ಮಾಡಿದ್ರು. ಇವಾಗ ಕೋವಿಡ್ ನ ಸಂದರ್ಭದಲ್ಲಿ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಮಾಡಿರ್ತಕ್ಕಂಥ ರಿಪೋರ್ಟ್ ಅನ್ನ ನೋಡಿದಾಗ ಯಾವ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸರ್ಕಾರಗಳು ವ್ಯವಸ್ಥೆಗಳು ಮಾಡೋದಕ್ಕಾಗದೇ ಇರತಕ್ಕಂಥ ಕೆಲಸವನ್ನ ವಿದ್ಯಾರ್ಥಿ ಪರಿಷತ್ ಅಂತ ಸಂಘಟನೆ ಮಾಡಿದೆ. ಸ್ನೇಹಿತರೆ, ಇದಕ್ಕೆಲ್ಲದಕ್ಕೂ ಕೂಡ ಪ್ರೇರಣಾದಾಯಕ ಆಗಿರ್ತಕ್ಕಂಥ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಹೇಳ್ತಾರೆ, ಏನಪ್ಪಾ ಅಂದ್ರೆ ಯಾವ ಸಂಘಟನೆಗಳು ಆ ದೇಶದ ಮಣ್ಣಿಗೆ ಪೂರಕವಾಗಿ ಕೆಲಸ ಮಾಡ್ತವೆ ಆ ಸಂಘಟನೆಗಳು ಭಾರತಕ್ಕೆ ಬೆಳಿತವೆ ಅನ್ನುವಂತ ಮಾತನ್ನ ವಿವೇಕಾನಂದ ಉಲ್ಲೇಖವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಭಾರತ ದೇಶದ ಮಣ್ಣಿಗೆ ವಿದ್ಯಾರ್ಥಿ ಪರಿಷತ್ತು ಪೂರಕವಾಗಿ ಕೆಲಸ ಮಾಡಿದ ಕಾರಣಕ್ಕೋಸ್ಕರ ಇವತ್ತು ವಿಶ್ವದ ನಂಬರ್ 1 ವಿದ್ಯಾರ್ಥಿ ಸಂಘಟನೆ ನಮ್ಮೆಲ್ಲರ ಮುಂದೆ ವಿದ್ಯಾರ್ಥಿ ಪರಿಷತ್ತು ನಿಂತಿದೆ. ಎಬಿವಿಪಿಯ ಹಲವಾರು ರೀತಿಯ ಚಟುವಟಿಕೆಗಳು ಇವತ್ತು ಎಬಿವಿಪಿಯ ಕಾರ್ಯಕರ್ತರು ಕಾಲೇಜಿನ ಕ್ಯಾಂಪಸ್ ಅಲ್ಲಿ ಇದ್ದಾರೆ, ಎಬಿವಿಪಿಯ ಅಣ್ಣ ಅಕ್ಕ ಕಾಲೇಜ್ಗಳಲ್ಲಿ ಇದ್ದಾರೆ ಅಂದ್ರೆ ವಿದ್ಯಾರ್ಥಿಗಳು ಯೋಚನೆಯನ್ನ ಮಾಡ್ತಾರೆ, ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ತಾರೆ ಅಂತೇಳಿ. ಇವತ್ತು ಬಸ್ಗಳ ಸಮಸ್ಯೆ ಆದಂತ ಸಂದರ್ಭದಲ್ಲಿ ರಸ್ತೆಗಿಳಿದು ರಾಜ್ಯಾದ್ಯಂತ ಹೋರಾಟವನ್ನ ಮಾಡಿದ್ರು. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಹೋರಾಟವನ್ನ ಮಾಡಿದ್ರು. ಯಾವ ಕೆಪಿಎಸ್ಸಿ ಹಗರಣ ಆಗುತ್ತೆ ಅದರ ವಿರುದ್ಧ ಹೋರಾಟವನ್ನ ಮಾಡಿದ್ರು. ಹುಬ್ಬಳ್ಳಿಯಲ್ಲಿ ಹಾಡು ಹೋಗಲು ನೇಹಾ ಹಿರೇಮಠ ಅನ್ನುವಂತ ವಿದ್ಯಾರ್ಥಿನಿಯ ಹತ್ಯೆ ಆದಂತ ಸಂದರ್ಭದಲ್ಲಿ ಮೊದಲು ಮುಂಚೂಣಿಗೆ ನಿಂತು ಹೋರಾಟ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಸಂಘಟನೆ ಎಬಿವಿಪಿ. ಇವತ್ತು ನೇಹಾ ಹಿರೇಮಠನ ಹತ್ಯೆ ಆದಂತ ಸಂದರ್ಭದಲ್ಲಿ ಸಾವಿರಾರು ಜನ ಎಬಿವಿಪಿ ಕಾರ್ಯಕರ್ತರು ಹುಬ್ಬಳ್ಳಿ ನಗರದ ಕ್ಯಾಂಪಸ್ ಗಳನ್ನ ಬಂದ್ ಕರೆ ಮಾಡಿದ್ರು. ಆದರೆ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನ ಕೊಟ್ಟರು, ಇದು ವೈಯಕ್ತಿಕ ಕಾರಣಕ್ಕೋಸ್ಕರ ಆಗಿದೆ ಘಟನೆ ಅಂತೇಳಿ. ರಾಜ್ಯದ ಗೃಹ ಮಂತ್ರಿಗಳ ಹೇಳಿಕೆಯನ್ನ ಕೊಟ್ಟರು, ಇದು ಅವರ ವೈಯಕ್ತಿಕ ಕಾರಣಕ್ಕೋಸ್ಕರ ಘಟನೆ ಆಗಿದೆ ಅಂತೇಳಿ. ವಿದ್ಯಾರ್ಥಿ ಪರಿಷತ್ತು ಅವತ್ತೇ ರಾಜ್ಯದ ಮುಖ್ಯಮಂತ್ರಿ ಗೃಹ ಮಂತ್ರಿಗಳ ಹೇಳಿಕೆ ವಿರುದ್ಧ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆಯನ್ನ ಕೊಟ್ವಿ, ಹೋರಾಟವನ್ನ ಮಾಡಿದ್ವಿ. ಅದೇ ಮುಖ್ಯಮಂತ್ರಿ ಗೃಹ ಮಂತ್ರಿಗಳು ಮರುದಿನ ಹೇಳಿಕೆಯನ್ನ ಬದಲಾವಣೆ ಮಾಡಿದ್ರು. ನಮ್ಮ ಹೇಳಿಕೆಗಳಿಂದ ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮೆ ಇರಲಿ, ನಾವು ಈ ಪ್ರಕರಣವನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ಬದಲಾವಣೆ ಮಾಡಿದ್ರು. ಇದು ವಿದ್ಯಾರ್ಥಿ ಪರಿಷತ್ನ ಹೋರಾಟದ ತಾಕತ್ತು, ಇದು ವಿದ್ಯಾರ್ಥಿಗಳ ಹೋರಾಟದ ತಾಕತ್ತು. ಇವತ್ತು ಹಲವಾರು ರೀತಿಯ ಶೈಕ್ಷಣಿಕ ಸಮಸ್ಯೆಗಳ ವಿರುದ್ಧ ಎಬಿವಿಪಿ ಹೋರಾಟವನ್ನ ಮಾಡ್ತಾ ಇದೆ. ರಾಜ್ಯದಲ್ಲಿ ಶೈಕ್ಷಣಿಕ ಗುಣಮಟ್ಟದ ಶಿಕ್ಷಣ ನೀಡಬೇಕು, ವಿಶ್ವವಿದ್ಯಾಲಯಗಳ ಏಕರೂಪ ವೇಳಾಪಟ್ಟಿ ಆಗಬೇಕು, ಖಾಲಿ ಇರ್ತಕ್ಕಂಥ ಅಧ್ಯಾಪಕರ ನೇಮಕಾತಿಯನ್ನ ಮಾಡ್ಕೋಬೇಕು, ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನ ರಾಜ್ಯಕ್ಕೆ ಕೊಡಬೇಕು. ಈ ರೀತಿ ಹಲವಾರು ಪ್ರಕರಣಗಳಲ್ಲಿ ಸಾಮಾಜಿಕವಾಗಿ ಸಮಸ್ಯೆ ಇರತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ನಿಂತು ಹೋರಾಟವನ್ನ ಮಾಡುವಂತ ಕೆಲಸವನ್ನ ಕಳೆದ 76 ವರ್ಷಗಳಿಂದ ಎಬಿವಿಪಿ ಕಾರ್ಯಕರ್ತರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ರೀತಿಯ ವಿದ್ಯಾರ್ಥಿ ಪರಿಷತ್ನ ಚಟುವಟಿಕೆಗಳ ವರದಿಯನ್ನು ಹೇಳ್ಕೊಂಡು ಹೋದ್ರೆ ಹಲವಾರು ವಿಷಯಗಳು ನಮ್ಮೆಲ್ಲರ ಮುಂದೆ ಕಣ್ಣು ಮುಂದೆ ಸಿಗುತ್ತೆ. ಸ್ನೇಹಿತರೆ, ನಾವುಗಳೆಲ್ಲರೂ ಕೂಡ ಇವತ್ತು 75ನೇ ಸ್ವತಂತ್ರ ದಿನಾಚರಣೆಯನ್ನ ಕಳೆದ ವರ್ಷ ಆಚರಣೆ ಮಾಡಿದ್ದೇವೆ. ಇನ್ನು 25 ವರ್ಷ ಹೋದ್ರೆ ಸ್ವತಂತ್ರಕ್ಕೆ 100 ವರ್ಷ ಆಗುತ್ತೆ. ನಾವುಗಳು ಯೋಚನೆಯನ್ನ ಮಾಡಬೇಕಾಗಿದೆ, ನಾವುಗಳ ಸಂಕಲ್ಪವನ್ನ ಮಾಡಬೇಕಾಗಿದೆ. ನಾವುಗಳು ನಮ್ಮ ಜೀವನದಲ್ಲಿ ಏನಾದ್ರೂ ಬದಲಾವಣೆಗಳನ್ನ ತರಬೇಕಾದ್ರೆ 5 ಪರಿವರ್ತನೆಗಳು ನಮ್ಮಿಂದ ಸಾಧ್ಯ ಇರತಕ್ಕಂಥ ವಿಷಯಗಳಿದೆ. ಆ ಪರಿವರ್ತನೆಗಳನ್ನು ನಮ್ಮಿಂದ ಏನಾದ್ರೂ ಮಾಡಕ್ಕಾಗುತ್ತಾ? ಮೊದಲನೇ ಪರಿವರ್ತನೆ, ನಾವು ಪರಿಸರದ ಬಗ್ಗೆ ಯೋಚನೆಯನ್ನ ಮಾಡಿದಾಗ ಪರಿಸರ ನಮ್ಗೆಲ್ರಿಗೂ ಕೂಡ ಉಸಿರಾಡೋದಕ್ಕೆ ಶುದ್ಧವಾಗಿರ್ತಕ್ಕಂಥ ಗಾಳಿ ಕೊಡ್ತಾ ಇದೆ. ಆದ್ರೆ ಪರಿಸರಕ್ಕೆ ನಾವೇನ್ ಕೊಡ್ತಾ ಇದ್ದೀನೋ ಅಂತ ಯೋಚನೆಯನ್ನ ಮಾಡಿದಾಗ ನಮ್ಗೆಲ್ರಿಗೂ ಕೂಡ ಪ್ರಶ್ನೆ ತಲೆಯಲ್ಲೇ ಉಳಿಯುತ್ತೆ, ಆದ್ರೆ ಉತ್ತರ ಸಿಗ್ತಾ ಇಲ್ಲ. ನಾವುಗಳು ಪರಿಸರ ದಿನ ಬಂದ್ರೆ ಒಂದು ಗಿಡವನ್ನ ನೆಡ್ತೀವಿ, ಫೋಟೋ ಹೊಡ್ಕೋತೀವಿ, ಆದ್ರೆ ಮತ್ತೆ ಮರು ವರ್ಷ ಅದೇ ಸ್ಥಳದಲ್ಲಿ ಮತ್ತೊಂದು ಗಿಡ ನೆಡ್ತೀವಿ, ಆದ್ರೆ ಕಳೆದ ವರ್ಷ ನೆಟ್ಟಿರ್ತಕ್ಕಂಥ ಗಿಡ ಏನಾಯ್ತು ಅನ್ನುವಂತ ಕಲ್ಪನೆ ಇಲ್ಲ. ಆ ರೀತಿಯಲ್ಲಿ ಪರಿಸರದ ಬಗ್ಗೆ ಜಾಗೃತಿ ತೆಗೆದುಕೊಳ್ಳೋದ್ರೆ ನಾವು ಮುಂದಿನ ಪೀಳಿಗೆಗೆ ಏನ್ ಕೊಡ್ತೀವಿ? ಅದಕ್ಕೋಸ್ಕರ ಮೊದಲನೇ ಪರಿವರ್ತನೆ ನಾವು ಪರಿಸರಕ್ಕೋಸ್ಕರ ಮಾಡುವಂತ ಅವಶ್ಯಕತೆ ಇದೆ. ಎರಡನೇ ಪರಿವರ್ತನೆ, ನಾವು ಸಮಾಜದಲ್ಲಿ ಸಾಮಾಜಿಕ ಸಾಮರಸ್ಯವನ್ನ ತರಬೇಕಾಗಿದೆ. ಇವತ್ತು ಹಳ್ಳಿಗಳಲ್ಲಿ ನಮ್ಮವರೇ ಆಗಿರ್ತಕ್ಕಂಥ, ನಮ್ಮ ರಕ್ತವನ್ನ ಹಚ್ಕೊಂಡು ಹುಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ವ್ಯಕ್ತಿಗಳನ್ನ ದೇವಸ್ಥಾನಗಳಲ್ಲಿ ಬಿಡ್ತಾ ಇಲ್ಲ, ಮನೆಗಳಿಗೆ ಸೇರಿಸ್ಕೊಳ್ತಾ ಇಲ್ಲ. ಆ ಅನಿಷ್ಟ ಪದ್ಧತಿ ಇವತ್ತು ಹೋಗ್ಬೇಕಾಗಿದೆ. ನಾವುಗಳೆಲ್ಲರೂ ಕೂಡ ಒಂದು ಅನ್ನುವಂತ ಭಾವನೆ ಇವತ್ತು ಸಮಾಜದಲ್ಲಿ ತರಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವುಗಳು ಯೋಚನೆಯನ್ನ ಮಾಡಿ ಸಮಾಜದಲ್ಲಿ ಸಾಮಾಜಿಕ ಪರಿವರ್ತನೆಯನ್ನು ಇವತ್ತು ತರುವಂತ ಅವಶ್ಯಕತೆ ಇದೆ. ಸ್ನೇಹಿತರೆ, ಮೂರನೇ ಪರಿವರ್ತನೆ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸಬೇಕು, ನಮ್ಮ ದೇಶದ ಪದ್ಧತಿಯನ್ನು ಉಳಿಸಬೇಕು, ಸ್ವದೇಶಿ ವಸ್ತುಗಳನ್ನ ಬಳಸಬೇಕು. ಆ ನಿಟ್ಟಿನಲ್ಲಿ ಸ್ವದೇಶಿ ವಸ್ತುಗಳ ಬಳಕೆ, ಸ್ವದೇಶಿಯ ಕಲ್ಪನೆ ಬಗ್ಗೆ, ಸ್ವದೇಶಿಯ ಸಂಸ್ಕೃತಿಯ ಬಗ್ಗೆ ನಾವೆಲ್ಲರೂ ಕೂಡ ಯೋಚನೆಯನ್ನ ಮಾಡುವಂತ ಅವಶ್ಯಕತೆ ಇದೆ. ನಾಲ್ಕನೇದು, ನಮ್ಗೆಲ್ಲರಿಗೂ ಕೂಡ ನಾಗರಿಕರಿಗೆ ಕೆಲವೊಂದಿಷ್ಟು ಕರ್ತವ್ಯಗಳಿದೆ. ಆ ನಾಗರಿಕ ಕರ್ತವ್ಯಗಳನ್ನು ನಾವು ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಒಬ್ಬ ವಿದ್ಯಾರ್ಥಿ ಕಾಲೇಜಿಗೆ ಅಡ್ಮಿಷನ್ ಮಾಡಿದಾನಂದ್ರೆ ಅವನು ದಿನನಿತ್ಯ ಕಾಲೇಜ್ಗೆ ಹೋಗ್ಬೇಕು, ಅಲ್ಲಿರ್ತಕ್ಕಂಥ ಅವಧಿಗಳನ್ನ ಕಲಿಬೇಕು, ಅದು ಅವನ ಕರ್ತವ್ಯ. ಒಬ್ಬ ನಾನು ದ್ವಿಚಕ್ರ ವಾಹನವನ್ನು ಓಡಿಸ್ತಾ ಇದ್ದೀನಿ ಅಂದ್ರೆ
ಅದರಲ್ಲಿ ಇಬ್ರು ಹೋಗ್ಬೇಕು ಅನ್ನುವಂತ ಕಲ್ಪನೆ ನಮ್ಗಿರ್ಬೇಕು. ಅದು ನಮ್ಮ ನಾಗರಿಕ ಕರ್ತವ್ಯ. ನಾವುಗಳು ಓಡಾಡ್ತಾ ಇದೀವಿ ಅಂದ್ರೆ ರೆಡ್ ಲೈಟ್ ಸಿಗ್ನಲ್ ಬಿದ್ದಿದೆ ಅಂದ್ರೆ ಸಿಗ್ನಲ್ ಕ್ರಾಸ್ ಮಾಡಬಾರ್ದು. ಆದ್ರೆ ನಮ್ ಭಯ ರೆಡ್ ಲೈಟ್ ಸಿಗ್ನಲ್ ಮೇಲೆ ಇರಲ್ಲ, ಮುಂದೆ ನಿಂತಿರ್ತಕ್ಕಂಥ ಪೊಲೀಸರ ಮೇಲೆ ಇರುತ್ತೆ. ಪೊಲೀಸರಿಂದ ನಾವು ಎಚ್ಚರ ಆಗುವಂತ ಅವಶ್ಯಕತೆ ಇಲ್ಲ. ನಾಗರಿಕ ಪ್ರಜ್ಞೆ, ನಾಗರಿಕ ಕರ್ತವ್ಯವನ್ನ ನಾವು ಪಾಲಿಸಬೇಕಾಗಿದೆ. ಬಸ್ಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಗುಟ್ಕಾ ಹಾಕೊಂಡು ಉಗುಳಬಾರದು ಅಂತ ಇರುತ್ತೆ, ಆದ್ರೂ ಕೂಡ ಅದೇ ಸ್ಥಳದಲ್ಲಿ ನಾವು ಉಗುಳ್ತೀವಿ. ಇದನ್ನ ನಾವು ಪರಿವರ್ತನೆಯನ್ನು ತರಲು ಸಾಧ್ಯ ಇದೆಯಾ? ಇದರ ಬಗ್ಗೆ ನಾಗರಿಕ ಕರ್ತವ್ಯಗಳ ಬಗ್ಗೆ ನಾವು ಯೋಚನೆ ಮಾಡುವಂತ ಅವಶ್ಯಕತೆ ಇದೆ. 5ನೇ ಪರಿವರ್ತನೆ ನಮ್ಮ ಕುಟುಂಬದ ವ್ಯವಸ್ಥೆ ಬಗ್ಗೆ. ಭಾರತ ದೇಶ ನಿಂತಿರ್ತಕ್ಕಂಥದ್ದು ಕುಟುಂಬ ಪರಂಪರೆಯ ಮೇಲೆ. ಆ ಕುಟುಂಬ ಪರಂಪರೆಯನ್ನು ಉಳಿಸುವಂತ ನಿಟ್ಟಿನಲ್ಲಿ ನಮ್ಮ ಮನೆಗಳಲ್ಲಿ, ನಮ್ಮ ಮನೆಯ ಕುಟುಂಬದವರ ಜೊತೆ ಕೂತ್ಕೊಂಡು ರಾತ್ರಿ ಒಂದು ಹೊತ್ತಿನ ಊಟವನ್ನ ಮಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸುವಂತದ್ದಾಗುತ್ತಾ? ಇವತ್ತು ಹಾಸ್ಟೆಲ್ ಅಲ್ಲಿ ಇರತಕ್ಕಂಥ ವಿದ್ಯಾರ್ಥಿನಿ ಯೋಚನೆಯನ್ನ ಮಾಡ್ತಾರೆ, ನನ್ನ ಮನೆಯಲ್ಲಿ ನನಗೆ ಶನಿವಾರ ಬಂತಂದ್ರೆ ಮಧ್ಯಾಹ್ನ ಮುಗಿದ ತಕ್ಷಣ ನನ್ನ ಮನೆಗೆ ಹೋಗ್ಬೇಕು ಅನ್ನುವಂತ ಫೀಲ್ ವಿದ್ಯಾರ್ಥಿನಿಯರಿಗೆ ಬರುತ್ತೆ. ಆಫೀಸ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು 5 ಗಂಟೆ ಆದ್ಮೇಲೆ ನನ್ನ ಮನೆಗೆ ಹೋಗ್ಬೇಕು ಅನ್ನುತ್ತದೆ. ಯಾಕಂದ್ರೆ ನಮ್ಮೆಲ್ಲರ ಶಾಂತಿಯ ಕೂಟ ಯಾವುದಪ್ಪ ಅಂದ್ರೆ ನಮ್ಮ ಕುಟುಂಬಗಳು. ಆ ಕುಟುಂಬ ವ್ಯವಸ್ಥೆಯ ಬದಲಾವಣೆಗೋಸ್ಕರ, ಕುಟುಂಬ ವ್ಯವಸ್ಥೆಯ ಅವಿಭಜಿತ ಕುಟುಂಬಗಳ ಬಗ್ಗೆ ನಾವೆಲ್ಲರೂ ಕೂಡ ಯೋಚನೆಯನ್ನ ಮಾಡಿ 5 ಪರಿವರ್ತನೆಗಳನ್ನ ನಮ್ಮ ಏನಾದ್ರೂ ಜೀವನದಲ್ಲಿ ತರೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತ ಯೋಚನೆಯನ್ನ ಮಾಡ್ತಾ ಆ ಪರಿವರ್ತನೆಯನ್ನ ತಂದಿದ್ದೆ ಸಾರ್ಥಕತೆ ಆದ್ರೆ ಇವತ್ತು ಇಷ್ಟೊಂದು ದೊಡ್ಡ ಸಾರ್ವಜನಿಕ ಕಾರ್ಯಕ್ರಮ ಸ್ವಾಮಿ ವಿವೇಕಾನಂದರು ಕೊಟ್ಟಿರ್ತಕ್ಕಂಥ ವಿಚಾರಗಳು ಕೂಡ ಈ 5 ಪರಿವರ್ತನೆಗಳಿಗೆ ನಮ್ಗೆಲ್ಲರಿಗೂ ಕೂಡ ಒಂದು ಲಿಂಕ್ ಇರೋ ಕಾರಣಕ್ಕೋಸ್ಕರ ನಾವು ಆ ಪರಿವರ್ತನೆಯನ್ನ ಮಾಡಿಕೊಳ್ಳುವಂತ ಅವಶ್ಯಕತೆ ಇವತ್ತಿನ ಸಂದರ್ಭದಲ್ಲಿ ಇದೆ ಅಂತ ಹೇಳ್ತಾ, ಇವತ್ತು ಸ್ವಾಮಿ ವಿವೇಕಾನಂದರ ವಿಚಾರಗಳ ಬಗ್ಗೆ ಬಹಳಷ್ಟು ಜನ ಪ್ರಮುಖರು ನಮ್ಮ ಜೊತೆ ಮಾತುಕೊಳ್ಳಲಿದ್ದಾರೆ. ಅದಕ್ಕೋಸ್ಕರ ಆ ಸಮಯವನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಪ್ರಮುಖರಿಗೆ ನಾನು ಕೊಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಒಂದ್ಸಲ ಜೋರಾಗಿ ಘೋಷಣೆ ಹಾಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಒಂದೇ ಮಾತನ್ನ. ನಮಸ್ಕಾರ.